ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದ್ಬಿಟ್ಟು ಒಂದು ಮಿಕ್ಸ್ ಕಾಳಿನ ವಡೆ ಮಾಡೋಣ ಅಂತ. ಮಾಮೂಲಿ ಕಡಲೆಬೇಳೆ ವಡೆ ಎಲ್ಲ ಮಾಡ್ತಾ ಇರ್ತೀವಿ. ಇದು ಬಂದ್ಬಿಟ್ಟು ಕಾಳು ಮೊಳಕೆ ಬರ್ಸಿರೋ ಕಾಳು. ಇದರಲ್ಲಿ ಕಡಲೆಕಾಳು, ಹೆಸರು ಕಾಳು, ಹುರುಳಿಕಾಳು, ಹೆಸರು ಕಾಳು ಎಲ್ಲ ಕಾಳು ಇದೆ. ಮಿಕ್ಸಲ್ಲಿ ಮೊಳಕೆ ತರಿಸಿದ್ದೀನಿ. ಅದಕ್ಕೆ ಸ್ವಲ್ಪ ಒಂದು ಲೋಟ ಕಡಲೆಬೇಳೆ ಹಾಕೊಂಡಿದ್ದೀನಿ. ಎಲ್ಲ ಕಾಳು ಮಿಕ್ಸ್ ಮೊಳಕೆ ಬರ್ಸಿರೋದ್ರ ಜೊತೆಗೆ ಕಡಲೆಬೇಳೆ ಹಾಕಿದ್ದೀನಿ. ಇದನ್ನು ನೆನೆಸಿದ್ದೀನಿ. ಇವಾಗ ನೆನಿಬೇಕಿದು ಕಡಲೆಬೇಳೆ. ಇದು ಎಲ್ಲ ಒಟ್ಟಿಗೆ ನೆನೆಸಿದ ಮೇಲೆ ಇದು ವಡೆ ಹೇಗೆ ಮಾಡೋದು ಅಂತ ನೋಡೋಣ. ಮಾಮೂಲಿ ಕಡಲೆಬೇಳೆ ಎಲ್ಲ ವಡೆ ಮಾಡ್ತಿರ್ತೀವಿ. ಇದು ಮೊಳಕೆ ಕಾಳಿನ ವಡೆ ಹೇಗೆ ಮಾಡೋದು, ಇದು ಫಸ್ಟ್ ನೆನಿಬೇಕು 1-2 ಅವರು. ಇವಾಗ ಹೀಗೆ 1-2 ಅವರ್ ನೆನೆಗೆ ಬಿಟ್ಬಿಡೋಣ. ಆಮೇಲೆ ಹೇಗೆ ಮಾಡೋದು ನೋಡೋಣ. ಬಿಟ್ಟು ಮಾಮೂಲಿ ಕಡಲೆಬೇಳೆ ವಡೆ, ಉದ್ದಿನ ವಡೆ ಆ ಥರ ವಡೆಗಳು ಮಾಡ್ತಾ ನೋಡಿರ್ತೀವಿ. ಇದು ಬಂದ್ಬಿಟ್ಟು ಮೊಳಕೆ ಕಾಳು ವಡೆ. ಇದಕ್ಕೆ ಮೊಳಕೆ ಕಟ್ಟಿರೋ ಕಾಳುಗಳು ಇದೆ ನೋಡಿ. ಇದರಲ್ಲಿ ಹುರುಳಿಕಾಳು, ಹೆಸರು ಕಾಳು, ಕಡಲೆಕಾಳು, ಅದ್ರ ಜೊತೆಗೆ ನಾನು ಕಡಲೆಬೇಳೆ ನೆನೆಸಿದ್ದೀನಿ ಸ್ವಲ್ಪ. ಯಾಕೆಂದರೆ ಬರೀ ಇದು ಇತ್ತಲ್ಲ ಮೊಳಕೆ ಕಾಳು, ಅದ್ರ ಜೊತೆ ಕಡಲೆಬೇಳೆ ನೆನೆಸಿದ್ದೀನಿ. ಎಲ್ಲ ನೆನೆಸಿಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಮಿಕ್ಸ್ ಕಾಳು, ಮೊಳಕೆ ಕಾಳು. ಅದಕ್ಕೆ ಏನೇನಪ್ಪ ಬೇಕು ಅಂದರೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ, ಜೀರಿಗೆ, ಉಪ್ಪು, ಅರಿಶಿನ. ಇದಕ್ಕೆ ಒಂದು ಲವಂಗ ಹಾಕೋಬೇಕು, ಮತ್ತು ಬೆಳ್ಳುಳ್ಳಿ ಹಾಕೋಬೇಕು. ಬೆಳ್ಳುಳ್ಳಿ ಇರಲಿಲ್ಲ, ನಾನು ಸ್ವಲ್ಪ ಪೇಸ್ಟ್ ಇದೆ, ಪೇಸ್ಟೇ ಹಾಕೋತೀನಿ. ತೊಂದರೆ ಇಲ್ಲ. ಇವಾಗ ಪೇಸ್ಟ್ ಬೆಳ್ಳುಳ್ಳಿ ಇಲ್ಲದೆ ಇರೋದ್ರಿಂದ ಪೇಸ್ಟ್ ಹಾಕೋತೀನಿ. ನೀವು ಬೆಳ್ಳುಳ್ಳಿ ಇದ್ದರೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಇದಿಷ್ಟು ರುಬ್ಕೊಳಕ್ಬೇಕು. ಇದಕ್ಕೆ ಲವಂಗ ಹಾಕೋಬೇಕು, ಲವಂಗ ಹಾಕೋತೀನಿ. ಮತ್ತು ಈರುಳ್ಳಿ ಇದು ಸಣ್ಣದಾಗಿ ಹೆಚ್ಚಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ರುಬ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇದು ರುಬ್ಬಕ್ಕೆ ಹಾಕ್ತಾಯಿದ್ದೀನಿ. ಇನ್ನು ಸ್ವಲ್ಪ ಕಟ್ ಮಾಡಿ ಇಟ್ಕೋತೀನಿ. ಕಟ್ ಮಾಡ್ಕೋಬೇಕು, ಅದು ಇನ್ನೂ ಕಟ್ ಮಾಡಿಲ್ಲ ಅದು. ಮತ್ತು ಒಂದು ಇದಿದೆ, ಕರಿಬೇವಿದೆ, ಕರಿಬೇವನ್ನು ಸ್ವಲ್ಪ ಕಟ್ ಮಾಡ್ಕೋತೀನಿ. ಅದನ್ನು ಅಷ್ಟೇ ರುಬ್ಬಕ್ಕೆ ಹಾಕಿದ್ರೂ ಗಮ್ ಅಂತ ಚೆನ್ನಾಗಿರುತ್ತೆ. ಇದಿಷ್ಟು ಇವಾಗ ಇದು ಮಿಕ್ಸಿಗೆ ಹಾಕೋಬೇಕು. ಫಸ್ಟ್ ಇದು ರುಬ್ಕೋಬೇಕು. ಇದು ರುಬ್ಕೊಂಡು ಆದಮೇಲೆ ಈ ಕಾಳು ಹಾಕ್ಕೊಂಡು ರುಬ್ಕೊಂಡು ಚೂರು ತರಿಯಾಗಿ ರುಬ್ಕೋಬೇಕು. ಫಸ್ಟ್ ಇದು ನುಣ್ಣಗೆ ರುಬ್ಕೊಂಡ್ಬಿಡ್ಬೇಕು. ಈ ಮಸಾಲೆ ಎಲ್ಲನೂ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಸಿ ಶುಂಠಿ ಎಲ್ಲ ನುಣ್ಣಗಾಗ್ಬಿಡ್ಬೇಕು. ಜಾಸ್ತಿ ನೀರು ಹಾಕ್ಬಾರ್ದು. ಸ್ವಲ್ಪ ಹಾಕ್ಕೊಂಡು ಇದು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಇದು ಹಾಕೋಬೇಕು. ಇದು ಜಾಸ್ತಿ ತೆಳ್ಳೆ ಆಗೋದ್ರ ಮೇಲೆ ಇದು ಎಲ್ಲ ತೆಳ್ಳೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀರು ಹಾಕ್ಕೊಳ್ದೇ ನೈಸಾಗಿ ರುಬ್ಕೋಬೇಕಿದು. ಆಮೇಲೆ ಇದನ್ನು ಹಾಕ್ಕೊಂಡು ರುಬ್ಕೊಳ್ಳೋದು. ರುಬ್ಬಿ ಇದು ಲವಂಗ, ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಇದೆಲ್ಲ ರುಬ್ಕೊಂಡು ನುಣ್ಣಗೆ ಫಸ್ಟು ನೀರು ಹಾಕೊಳ್ದೆ ಇದೆಲ್ಲ ರುಬ್ಕೋಬೇಕು. ಇದು ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ಬಿಡ್ತೀನಿ, ಮರ್ತೋಗ್ಬಿಡುತ್ತೆ ಆಮೇಲೆ. ಒಂಥರ ಇದು ಟೇಸ್ಟ್ ಕೊಡೋದೆ ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀನಿ. ಮಧ್ಯೆ ಒಂದೊಂದು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಮಿಕ್ಸಿಲಿ ಆ ಥರ ಇದು ಮಾಡೋಕ್ಕಾಗಲ್ಲ, ಫುಲ್ಲು ನುಣ್ಣಗೂ ನಮಗೆ ತರಿಯಾಗೇ ಬೇಕು ಸ್ವಲ್ಪ ಇದು. ಹಾಗಾಗಿ ಜಾಸ್ತಿ ನೀರು ಹಾಕೋಂಗಿಲ್ವಲ್ಲ, ಜಾಸ್ತಿ ನೀರು ಹಾಕ್ಬಿಟ್ರೆ ತೆಳ್ಳೆ ಹಾಕ್ಬಿಡುತ್ತೆ. ತೆಳ್ಳೆ ಆದ್ರಷ್ಟು ಉಂಡೆ ಕಟ್ಟೋಕ್ಕಾಗಲ್ಲ. ಹಾಗಾಗಿ ನೋಡ್ಕೊಂಡು ಹಾಕೋಬೇಕು. ನೀರು ಜಾಸ್ತಿ ಆದರೆ ಉಂಡೆ ಕಟ್ಟೋಕ್ಕಾಗಲ್ಲ, ಹಂಗಾಗ್ಬಿಡುತ್ತೆ. ಇದನ್ನೆಲ್ಲ ಇದಕ್ಕೆ ಹಾಕೊಂಡ್ಬಿಟ್ಟು ಉಪ್ಪು ಎಲ್ಲ ಹಾಕಿರ್ತೀವಿ, ನೋಡ್ಕೋಬೇಕು ಸರಿಯಾಗೈತಾ ಇಲ್ವಾ ಅಂತ. ಇವಾಗಿದು ಈರುಳ್ಳಿ, ಇದಕ್ಕೆ ಒಂದು ಚೂರು ಕೊಬ್ಬರಿ, ಕಾಯಿ ತುರಿ ಸ್ವಲ್ಪನೇ ಇದೆ, ಅದನ್ನೇ ತುರಿದು ಹಾಕೋತೀನಿ. ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋತಿದ್ದೀನಿ. ರುಬ್ಬಕ್ಕೂ ಹಾಕಿದೆ ಸ್ವಲ್ಪ, ಈಗ ಹಾಕಿದ್ರೂ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ಇದಕ್ಕೆ ಸಬ್ಬಕ್ಕಿ ಹಾಕೋಬೋದು. ಮತ್ತು ನಾನು ರುಬ್ಬಕ್ಕೆ ಹಾಕಿದ್ದೀನಿ ಕರಿಬೇವು ಸೊಪ್ಪು, ಅದಕ್ಕೆ ಮೇಲೇನು ಹಾಕ್ತಾಯಿಲ್ಲ. ತೆಂಗಿನ ತುರಿ ಇನ್ನೂ ಸ್ವಲ್ಪ ಇದ್ದಿದ್ರೆ ಆಗೋದು, ಇಲ್ಲ ಇರುವಷ್ಟು ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕೋಬೋದು, ಚೆನ್ನಾಗಿರುತ್ತೆ. ಇದಕ್ಕೆ ಬೆಳ್ಳುಳ್ಳಿ ಹಾಕಿರಲಿಲ್ವಲ್ಲ, ಇದು ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿದ್ದೀನಿ ಸ್ವಲ್ಪ. ಯಾಕೆಂದರೆ ಅದು ಫ್ರಿಜ್ಜಿಂದ ತೆಗೆದ್ನಲ್ಲ, ಅದಕ್ಕೆ ರುಬ್ಬಕ್ಕೆ ಹಾಕೊಳ್ಳಿಲ್ಲ. ಈಗ ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈರುಳ್ಳಿ, ತೆಂಗಿನಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ತುಂಬಾ ಚೆನ್ನಾಗಿರುತ್ತೆ. ಮಿಕ್ಸ್ ಕಾಳುಗಳಲ್ವ, ಯಾವ ಕಾಳಾದ್ರೂ ಅವು ತುಂಬಾ ಟೇಸ್ಟ್ ಕೊಡುತ್ತೆ ಕಾಳುಗಳು. ಇವಾಗ ಇದು ಮಿಕ್ಸ್ ಮಾಡಿಬಿಟ್ಟು ನೋಡ್ಕೋಬೇಕು ಉಪ್ಪು ಸರಿಯಾಗಿದೆಯಾ ಅಂತ. ಯಾಕೆಂದರೆ ಆಮೇಲೆ ಹಾಕೋಕ್ಕಾಗಲ್ವಲ್ಲ, ಫಸ್ಟೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಏನಿಲ್ಲ, ಒಂದು ಸಲ ಹಾಕ್ಬಿಟ್ಟು ಏನಾದ್ರು ಸಾಕಾಗಿತ್ತು ಅಂತಂದ್ರೆ ಹಾಕೋಬೋದು, ತೊಂದರೆ ಏನಿಲ್ಲ. ಆದರೂ ನೋಡ್ಕೊಂಡ್ರೆ ಒಳ್ಳೆಯದು. ಒಂದು ಸಲ ಉಪ್ಪು ಸರಿಯಾಗಿದೆಯಾ ಅಂತ ಚೂರು ಹಾಕ್ತೀನಿ, ಸ್ವಲ್ಪ ಸಾಕು.
ಬೆಳ್ಳುಳ್ಳಿ ಪೇಸ್ಟ್ ಬೇರೆ ಹಾಕಿದ್ದೀನಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಇದನ್ನು ಉಂಡೆ ಮಾಡಿ ಇಟ್ಕೊತೀನಿ. ಉಂಡೆ ಮಾಡಿ ಇಟ್ಕೊಂಡು ಎಣ್ಣೆಲೆ ಕರಿಯೋದು ಅಷ್ಟೇ. ಯಾವಾಗಲಾದರೂ ಖಾರವಾಗಿ ತಿನ್ನಬೇಕು ಅನಿಸಿದಾಗ ಮಾಮೂಲಿ ಕಡಲೆಬೇಳೆ ಮಾಡ್ತಾ ಇರ್ತೀರ, ಈ ಥರ ಮೊಳಕೆ ಕಟ್ಟಿದಾಗ ಮೊಳಕೆ ಕಾಳು ಸಾಂಬಾರು ಮಾಡ್ಬೋದು, ಉಪ್ಪು ಸಾರು ಮಾಡ್ಬೋದು, ಈ ಥರ ವಡೆ ಮಾಡ್ಕೊಬೋದು, ಎಷ್ಟೊಂದು ಥರ ಮಾಡ್ಕೊಬೋದು. ನೋಡಿ ನಿಮಗೆ ಎಷ್ಟು ಸೈಜ್ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಂಡೆ ಮಾಡ್ಕೊಳ್ಳಿ. ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ಕೊತಾ ಇದ್ದೀನಿ ನೋಡಿ. ಇದೇನಿಲ್ಲ, ಈ ರೀತಿ ಉಂಡೆ ಕಟ್ಬಿಟ್ಟು ನಾನೇನು ಇದನ್ನು ಜಾಸ್ತಿ ಈ ಕೈಲೇನು ತಟ್ಟಲ್ಲ, ಇದರಲ್ಲೇ ಈ ರೀತಿ ಮಾಡ್ಬೋದು. ಇಲ್ಲಾಂದರೆ ಈ ಥರ ಹಿಂಗೆ ಅಂದ್ಬಿಟ್ಟು ಹಾಕ್ಬೋದು, ತೊಂದರೆ ಏನಿಲ್ಲ. 2 ಕೈಲೂ ಮಾಡ್ಬೋದು, ಇಲ್ಲ ಒಂದೇ ಕೈಲೂ ಮಾಡ್ಬೋದು, ನಿಮ್ಗೆ ಹೇಗೆ ಅನಿಸುತ್ತೆ ಅನುಕೂಲ ಆಗೋದೇನು. ತಟ್ಟೋದೇನು ದೊಡ್ಡ ಕೆಲಸ ಅಲ್ಲ, ಆರಾಮಾಗಿ ತಟ್ಬೋದು. ಅದೇ ಉಪ್ಪು ಕರೆಕ್ಟಾಗಿ ಹಾಕೊಂಡ್ರೆ ಸಾಕು. ಒಂದು ಕರಿದು ನೋಡಬೇಕು, ಉಪ್ಪೇನೋ ಕಮ್ಮಿ ಅನಿಸಿದ್ರೆ ಅಲ್ಲೇ ಮಿಕ್ಸ್ ಮಾಡ್ಕೋಬೋದು, ಏನು ತೊಂದರೆ ಏನಿಲ್ಲ. ಅಲ್ಲೇ ಸುಡ್ತಾ ಇರ್ತೀವಲ್ಲ ನೋಡಿಕೊಂಡು ಉಪ್ಪು ಹಾಕ್ಕೋಬೋದು. ನೋಡಿ ಈ ಉಂಡೆ ಕಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಎಣ್ಣೆಲಿ ಹೇಗೆ ಕರಿಯೋದು ನೋಡೋಣ. ಇದ್ದೀನಿ ಎಣ್ಣೆ ಕಾಯಬೇಕು. ಎಣ್ಣೆ ಕಾಯಿಲಿ ಕಟ್ಟಿ ಹಾಕೋದು ಅಷ್ಟೇ. ಹೋಗ್ಬೇಡಿ, ಸುಮ್ಮನೆ ಈ ಥರದ ಕಡ್ಡಿ ಥರ ಇರಬೇಕು, ಅದು ತಗೊಳ್ಳಿ. ಸುಮ್ಮನೆ ಹಿಂಗೆ ಅನ್ಬೇಕು, ಜಾಸ್ತಿ ಹಾಕ್ಕೊಂಡು ಕೈ ಆಡಿಸಿದ್ರೆ ಹೊಡೆದೋಗುತ್ತೆ. ಸ್ವಲ್ಪನೇ ಮೇಲೆ ಬರಬೇಕು ಅಷ್ಟೇ. ಉರಿ ಸಣ್ಣ ಮಾಡ್ಕೊಳ್ಳಿ, ಯಾಕೆಂದರೆ ಒಳಗೆಲ್ಲ ಬೇಯಬೇಕಲ್ವಾ. ಉರಿ ಜಾಸ್ತಿ ಆದರೆ ಮೇಲೆ ಬೆಂದೋಗುತ್ತೆ, ಒಳಗೆ ಬೇಯಲ್ಲ. ನೋಡಿ ಇವಾಗ ಇದು ಬೆಂದೋಗಿರೋ ಥರ ಇದೆ, ಒಳಗಡೆ ಬೆಂದಿರಲ್ಲ. ಅದಕ್ಕೇ ಉರಿ ಸಣ್ಣ ಮಾಡ್ಕೊಬೇಕು. ಅವಾಗೇನಾಗುತ್ತೆ, ಒಳಗೆಲ್ಲ ಚೆನ್ನಾಗಿ ಬೇಯುತ್ತೆ. ಆಮೇಲೆ ದೊಡ್ಡ ಸೌಟ್ ಹಾಕ್ಬಿಟ್ರೆ ಬೇಗ ಇದಾಗ್ಬಿಡುತ್ತೆ, ಹೊಡೆದೋಗುತ್ತೆ. ಅದಕ್ಕೋಸ್ಕರ ಈ ಥರ ಸುಮ್ಮನೆ ಅದು ಸೈಡ್ಗೆ ಓಪನ್ ಆಗಬೇಕು. ಅದು ಒಳಗಡೆ ಎಲ್ಲ ಅಂಟ್ಕೊಂಡಿದ್ರೆ ಮೇಲೆ ಬರಬೇಕು ಅಂತ ಅಷ್ಟೇ. ನೋಡಿ ನಿಮಗೆ ಬೇಯಬೇಕು, ಸಣ್ಣ ಉರಿಲೇ ಚೆನ್ನಾಗಿ ಬೇಯಬೇಕು, ಒಳಗೆಲ್ಲ ಬೇಯಬೇಕಲ್ವಾ, ಸಣ್ಣ ಉರಿಲೇ ಬೇಯಬೇಕು. ನೋಡಿ ಫ್ರೆಂಡ್ಸ್, ಹೀಗೆ ರೆಡಿಯಾಗಿದೆ. ಈ ಥರ ಚೆನ್ನಾಗಿ ಫ್ರೈ ಹಾಕಬೇಕು, ಸಣ್ಣ ಉರಿ ಇಟ್ಕೋಬೇಕು, ಆಮೇಲೆ ಜಾಸ್ತಿ ಮಾಡ್ಕೊಳ್ಳಿ. ಫಸ್ಟ್ ಒಳಗಡೆ ಎಲ್ಲ ಬೇಯಬೇಕಲ್ವಾ, ಸಣ್ಣ ಉರಿ ಇಟ್ಕೋಬೇಕು. ಅದು ಬಾಂಡೆ ಸ್ವಲ್ಪ ಇದಾಗ್ಬಿಟ್ಟಿದೆ, ಎಣ್ಣೆ ಸೋರ್ತಾ ಇದೆ, ಬೇರೆ ಬಂದು ಚೇಂಜ್ ಮಾಡಬೇಕು ಅಂತ ಹೋಗ್ಬಿಟ್ಟಿದೆ. ಬಾಂಡೆ ಉಯ್ಕೊಂಡು ಅಲ್ಲಿ ಬಾಂಡೆ ಇರ್ತೀನಿ. ಎಣ್ಣೆ ಎಷ್ಟೊಂದು ಸುಡೋದಿದೆ ನೋಡ್ಕೊಂಡು ಇಲ್ಲ ನಾನು ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ಎಣ್ಣೆ ಸುರಿದೆ, ತುಂಬ ಎಣ್ಣೆ ಸುರೋಗಿದೆ.